ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲಿಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 5 ಟ್ರ್ಯಾಂಗಲ್ಸ್ ತ್ರಿಭುಜಗಳು ಈ ಅಧ್ಯಾಯದ ಅಭ್ಯಾಸ 5.1 ಎಕ್ಸಸೈಸ್ 5.1 ಇದರಲ್ಲಿ ಬರುವಂತಹ ಕ್ವಶನ್ 5ರ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಕನ್ನಡದಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ PUC ಮ್ಯಾಥ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಎಕ್ಸಸೈಸ್ 5.1 ಕ್ವಶನ್ ನಂಬರ್ 5. Line L is the bisector of an angle A and B is any point on L. BP and BQ are perpendiculars from B to the arms of angle A. Show that triangle APB congruent to triangle AQB. Second one, BP is equal to BQ or B is equidistant from the arm of angle A. ಕೋನ ಎಯ ಕೋನಾರ್ಧಕ ರೇಖೆ L ಆಗಿದೆ. ಬಿಯು L ಮೇಲೆ ಯಾವುದೇ ಒಂದು ಬಿಂದು ಆಗಿದೆ. BP ಮತ್ತು BQಗಳು ಬಿಯಿಂದ ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ. ತ್ರಿಭುಜ APB ಸರ್ವಸಮ ತ್ರಿಭುಜ AQB. BP is equal to BQ ಅಥವಾ ಬಿಯು ಕೋನ ಎನ ಬಾಹುಗಳಿಂದ ಸಮ ದೂರದಲ್ಲಿದೆ ಎಂದು ತೋರಿಸಿ. ಈ ಕ್ವಶನಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ನಾವು ಈಗ ಚಿತ್ರದ ಮೂಲಕ ಮೊದಲಿಗೆ ಅರ್ಥ ಮಾಡಿಕೊಳ್ಳುವ. ಈ ಕ್ವಶನಲ್ಲಿ ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಎನ್ನುವಂಥದ್ದು ಬೈಸೆಕ್ಟರ್ ಆಗಿದೆ. ಯಾವುದರದ್ದು? ಕೋನ ಎದು ಅಥವಾ ಆ್ಯಂಗಲ್ ಎದು ಅಥವಾ ನಾವು ಕನ್ನಡದಲ್ಲಿ ಇದನ್ನು ಕೋನಾರ್ಧಕ ಅಂತ ಹೇಳ್ತೇವೆ. ಅಂದರೆ ಇಲ್ಲಿರುವಂಥದ್ದು ಈ ಗೆರೆ ಏನಿದೆ ಲೈನ್, ಇದು ಕೋನ ಎಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ. ಅಂದರೆ ಈ ಕೋನ ಮತ್ತು ಈ ಕೋನ ಒಂದಕ್ಕೊಂದು ಸಮ ಆಗಿರ್ತದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು? ಈ ಕೋನ ಅಂದರೆ ಕೋನ QAB ಯಾವುದಕ್ಕೆ ಸಮ ಆಗಿರ್ತದೆ? ಕೋನ PABಗೆ ಸಮ ಆಗಿರ್ತದೆ. ಕಾರಣ ಏನಂದರೆ ಇದು ಎಲ್ ಎನ್ನುವಂಥ ರೇಖೆ ಒಂದು ಕೋನಾರ್ಧಕ ಅಥವಾ ಬೈಸೆಕ್ಟರ್ ಆಗಿದೆ. ಹಾಗೆ ನಮಗಿಲ್ಲಿ ಕೊಟ್ಟಿದ್ದಾರೆ BP ಮತ್ತು BQ ಆರ್ ಪರ್ಪೆಂಡಿಕ್ಯುಲರ್ ಫ್ರಮ್ B ಅಂಥೇಳಿ. BP ಮತ್ತು BQಗಳು ಬಿಯಿಂದ ಕೋನ ಎನ ಬಾಹುಗಳಿಗೆ ಎಳೆದಂಥ ಲಂಬಗಳಾಗಿವೆ. ಸೊ ಇಲ್ಲಿ BQ ಮತ್ತು BPಗಳು ಲಂಬಗಳಾಗಿರೋದ್ರಿಂದ ಈ ಕೋನ ಎಷ್ಟಾಗಿರ್ತದೆ? ಕೋನ Q is equal to 90 ಡಿಗ್ರಿ ಆಗಿರ್ತದೆ. ಹಾಗೆ ಕೋನ P is equal to 90 ಡಿಗ್ರಿ ಆಗಿರ್ತದೆ. ಯಾಕೆಂದರೆ BQ ಮತ್ತು BPಗಳು ಇಲ್ಲಿ ಲಂಬ ಅಥವಾ ಪರ್ಪೆಂಡಿಕ್ಯುಲರ್ ಆಗಿದೆ. ನಂತರ ನಾವಿಲ್ಲಿ ಸಾಧಿಸಬೇಕಾಗಿರುವಂಥದ್ದು ತ್ರಿಭುಜ APB ಸರ್ವಸಮ ತ್ರಿಭುಜ AQB. ಸೊ ಇದನ್ನು ಸಾಧಿಸಬೇಕಾದ್ರೆ ನಾವಿಲ್ಲಿ ಸರ್ವಸಮತೆ ನಿಯಮ ಅಥವಾ ಕಾಂಗ್ರುಯೆನ್ಸ್ ರೂಲನ್ನು ಉಪಯೋಗಿಸಬೇಕು. ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಈಗಾಗಲೇ ನಾನು ಸರ್ವಸಮತೆ ನಿಯಮ ಅಥವಾ ಕಾಂಗ್ರುಯೆನ್ಸ್ ರೂಲ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಆ ವಿಡಿಯೋದ ಲಿಂಕನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ಆ ವಿಡಿಯೋವನ್ನು ಮೊದಲು ನೋಡಿ, ಆಮೇಲೆ ಇಲ್ಲಿ ಬರುವಂತಹ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯಿರಿ. ಸೊ ಈಗ ನಾವು ಮೊದಲಿಗೆ ಏನು ಮಾಡುವ ಅಂದರೆ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳುವ. ಈ ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ನಾವು ಸಾಧಿಸಬೇಕು. ಹಾಗಾಗಿ ಈ ಎರಡು ತ್ರಿಭುಜಗಳನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಇನ್ ಟ್ರ್ಯಾಂಗಲ್ APB ಆ್ಯಂಡ್ ಟ್ರ್ಯಾಂಗಲ್ AQB ಅಥವಾ ತ್ರಿಭುಜ APB ಮತ್ತು AQಗಳಲ್ಲಿ ಕೋನ Q ಹಾಗೆ ಕೋನ P 90 ಡಿಗ್ರಿ ಆಗಿದೆ. ಹಾಗಾಗಿ ನಾವು ಮೊದಲಿಗೆ ಇಲ್ಲಿ ಸಮ ಇರುವ ಅಂಶಗಳನ್ನು ಬರಿತಾ ಹೋಗಬೇಕು. ಯಾವುದಾದ್ರೂ 3 ಅಂಶಗಳು ಸಮ ಅಂತ ತೋರಿಸಿದರೆ ಈ ಎರಡು ತ್ರಿಭುಜಗಳನ್ನು ನಾವು ಕಾಂಗ್ರುಯೆಂಟ್ ಟ್ರ್ಯಾಂಗಲ್ ಅಥವಾ ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಇಲ್ಲಿಗ ನೀವು ಗಮನಿಸಿದರೆ BQA ಹಾಗೆ ಕೋನ BPA ಈ ಎರಡು ಕೋನಗಳು 90 ಡಿಗ್ರಿ ಆಗಿದೆ. ಹಾಗಾಗಿ ಈ ಎರಡು ಕೋನಗಳು ಒಂದಕ್ಕೊಂದು ಸಮ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಕೋನ BQA ಇಸ್ ಈಕ್ವಲ್ ಟು ಕೋನ BPA ಆಗಿದೆ. ಸೊ ಇದಕ್ಕೆ ಕಾರಣ ಏನಂದರೆ ಪ್ರತಿಯೊಂದು ಕೋನವು ಇಲ್ಲಿ 90 ಡಿಗ್ರಿ ಆಗಿದೆ. ಯಾಕೆ 90 ಡಿಗ್ರಿ ಆಗಿದೆ ಅಂದರೆ BQ ಮತ್ತು BPಗಳು ಇಲ್ಲಿ ಲಂಬಗಳಾಗಿವೆ ಅಥವಾ ಪರ್ಪೆಂಡಿಕ್ಯುಲರ್ ಆಗಿದೆ.
ಸೊ ಕಾರಣವನ್ನು ನೀವು ಈ ರೀತಿಯಲ್ಲಿ ಬರೆದ್ರಾಯಿತು. ರೀಸನನ್ನು ಈಚ್ 90 ಡಿಗ್ರಿ ಅಥವಾ ಪ್ರತಿಯೊಂದು ಕೋನ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಹಾಗಾಗಿ ಈ ಎರಡೂ ಕೋನಗಳು ಒಂದಕ್ಕೊಂದು ಸಮ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಇಲ್ಲಿ ಈಗ ಎಲ್ ಎನ್ನುವಂಥದ್ದು ಕೋನಾರ್ಧಕವಾಗಿದೆ. ಅಂದರೆ ಈ ಎ ಕೋನವನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ. ಅಂದರೆ ಇಲ್ಲಿರುವಂಥ ಕೋನ ಕ್ಯೂ ಎ ಬಿ ಯಾವುದಕ್ಕೆ ಸಮವಾಗಿದೆ? ಕೋನ ಬಿ ಎ ಪಿಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನು ಬರೀತಾ ಇದ್ದೇನೆ. ಕೋನ ಕ್ಯೂ ಎ ಬಿ ಇಸ್ ಈಕ್ವಲ್ ಟು ಕೋನ ಪಿ ಎ ಬಿ. ಸೊ ಇದಕ್ಕೆ ಕಾರಣ ಏನಂತ ನೀವು ಬರೀತೀರಾ? ಕಾರಣ ಏನಂದರೆ ಇಲ್ಲಿ ಎಲ್ ಎನ್ನುವಂಥದ್ದು ಕೋನಾರ್ಧಕ ಅಥವಾ ಬೈಸೆಕ್ಟರ್ ಆಗಿದೆ. ಸೊ ಎಲ್ ಬೈಸೆಕ್ಟ್ಸ್ ಆ್ಯಂಗಲ್ ಎ. ಎಲ್ ಎನ್ನುವಂಥದ್ದು ಕೋನ ಎಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಥವಾ ಕನ್ನಡದಲ್ಲಿ ಎಲ್ ಎನ್ನುವಂಥದ್ದು ಎ ಕೋನದ ಕೋನಾರ್ಧಕ. ಎಲ್ ಕೋನ ಎಯ ಕೋನಾರ್ಧಕವಾಗಿದೆ. ಹಾಗಾಗಿ ಈ ಎರಡು ಕೋನಗಳು ಒಂದಕ್ಕೊಂದು ಸಮ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಈಗ ನಮಗೆ ಎರಡು ಕೋನಗಳು ಸಮ ಅಂತ ಸಿಕ್ಕಿದೆ. ಆಮೇಲೆ ಇಲ್ಲಿಗ ಈ ಎರಡು ತ್ರಿಭುಜಗಳಲ್ಲಿ ನೀವು ಎ ಬಿ ಬಾಹುವನ್ನು ನೋಡಿ. ಈ ತ್ರಿಭುಜದಲ್ಲೂ ಕೂಡ ಎ ಬಿ ಬಾಹು ಇದೆ, ಎ ಬಿ ಕ್ಯೂ. ಹಾಗೆ ಎ ಬಿ ಪಿ ತ್ರಿಭುಜದಲ್ಲೂ ಕೂಡ ಎ ಬಿ ಎನ್ನುವಂಥ ಬಾಹು ಇದೆ. ಸೊ ಇಲ್ಲಿ ನಾವು ಹೇಳ್ಬೋದು ಎ ಬಿ ಎನ್ನುವಂಥ ಬಾಹು ಇಲ್ಲಿ ಸಾಮಾನ್ಯ ಬಾಹು ಅಥವಾ ಒಂದು ಕಾಮನ್ ಸೈಡ್ ಆಗಿದೆ. ಇದು ಎರಡೂ ತ್ರಿಭುಜದಲ್ಲಿ ಇದೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಅಂತ ನಾವಿಲ್ಲಿ ಬರಿಬೋದು. ಸೊ ಇದಕ್ಕೆ ನೀವು ಕಾರಣವನ್ನು ಏನಂತ ಬರಿಬೇಕು? ಕಾಮನ್ ಸೈಡ್ ಅಂತ ಬರಿಬೇಕು ಅಥವಾ ಸಾಮಾನ್ಯ ಬಾಹು ಅಂತ ಬರಿಬೇಕು. ಎರಡೂ ತ್ರಿಭುಜದಲ್ಲಿರುವಂಥ ಬಾಹು ಆಗಿದೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಬಿ. ಸೊ ಈಗ ನೀವಿಲ್ಲಿ ನೋಡಿದರೆ ಇದು ಕೋನ ಆಗಿದೆ. ಕೋನಗಳು ಸಮ ಅಂತ ನಾವಿಲ್ಲಿ ತೋರಿಸಿದ್ದೇವೆ ಅಥವಾ ಇಂಗ್ಲೀಷ್ನಲ್ಲಿ ಆ್ಯಂಗಲ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಕೂಡ ಕೋನ ಸಮ ಅಂತ ನಾವಿಲ್ಲಿ ತೋರಿಸಿದ್ದೇವೆ. ಸೊ ಇಲ್ಲಿ ಕೂಡ ನಾವಿದನ್ನು ಏನೇ ಹೇಳ್ತೇವೆ? ಆ್ಯಂಗಲ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಬಾಹು ಸಮ ಅಂತ ತೋರಿಸಿದ್ದೇವೆ, ಅಂದರೆ ಸೈಡ್ ಸಮ ಅಂತ ತೋರಿಸಿದ್ದೇವೆ. ಸೊ ಇಲ್ಲಿ ಈಗ ಯಾವ ಸರ್ವಸಮ್ಮತಿಯ ನಿಯಮವನ್ನು ಉಪಯೋಗಿಸ್ಬೋದು? ಸೊ ಕೋ ಬಾ ಅಥವಾ ಇಂಗ್ಲೀಷ್ನಲ್ಲಿ ಎಸ್ ಈ ಸರ್ವಸಮ್ಮತಿ ನಿಯಮವನ್ನು ನಾವಿಲ್ಲಿ ಉಪಯೋಗಿಸ್ಬೋದು. ಅಂದರೆ ಎರಡು ಕೋನಗಳು ಹಾಗೆ ಯಾವುದಾದ್ರೂ ಒಂದು ಬಾಹು ಸಮವಾಗಿದೆ ಅಂತ ನಾವಿಲ್ಲಿ ತೋರಿಸಿದ್ರೆ ಆಯಿತು. ನಾವಿಲ್ಲಿ ಎ ಅಂತ ಬರೀಲಿಕ್ಕೆ ಆಗೋದಿಲ್ಲ. ಅಥವಾ ಕೋ ಅಂತ ನೀವು ಬರೆದರೆ ಅದು ತಪ್ಪಾಗ್ತದೆ. ಕೋ ಅಂದರೆ ಆ ಬಾಹು ಇದೆ ಅಲ್ವಾ, ಎರಡು ಕೋನಗಳ ಸಮವಿರುವಂಥ ಎರಡು ಕೋನಗಳ ಮಧ್ಯದಲ್ಲಿರಬೇಕು. ಆದರೆ ಇಲ್ಲಿ ಆ ರೀತಿ ಇಲ್ಲ. ನಾವು ಎ ಬಿ ಬಾಹು ಸಮ ಅಂತ ತೋರಿಸಿದ್ದೇವೆ. ಹಾಗಾಗಿ ನಾವಿಲ್ಲಿ ಈ ಸರ್ವಸಮ್ಮತಿ ನಿಯಮವನ್ನು ಉಪಯೋಗಿಸ್ಬೋದು. ಅಂದರೆ ಎರಡು ಕೋನಗಳು ಮತ್ತು ಯಾವುದಾದ್ರೂ ಒಂದು ಬಾಹು, 2 ಆ್ಯಂಗಲ್ಸ್ ಆ್ಯಂಡ್ 1 ಸೈಡ್. ಆದ್ದರಿಂದ ಆ ನಿಯಮದ ಪ್ರಕಾರ ನಾವಿಲ್ಲಿ ಏನು ಹೇಳ್ಬೋದು? ಇಲ್ಲೀಗ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಎ ಕ್ಯೂ ಬಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಕಾರಣವನ್ನು ಬರಿಬೇಕಾಗ್ತದೆ. ನೀವು ಕಾರಣವನ್ನು ಇದನ್ನು ಬರೆದ್ರಾಯಿತು. ಎಸ್ ಕಾಂಗ್ರುಯೆನ್ಸ್ ರೂಲ್ ಅಂತ ಬರೀರಿ. ಅಥವಾ ಕನ್ನಡದಲ್ಲಿ ಕೋನ ಬಾವು ಸರ್ವಸಮ್ಮತಿ ನಿಯಮ, ಬಾ ಸರ್ವಸಮ್ಮತಿ ನಿಯಮ ಅಂತ ಇಲ್ಲಿ ರೀಸನನ್ನು ಬರೆದ್ರಾಯಿತು. ಸೊ ನಾವೀಗ ಒಂದು ಅಂಶವನ್ನು ಇಲ್ಲಿ ಪ್ರೂವ್ ಮಾಡಿದ್ದೇವೆ. ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ತೋರಿಸಬೇಕಿತ್ತು. ಸೊ ಅದನ್ನು ಪ್ರೂವ್ ಮಾಡಿದ್ದೇವೆ. ನಂತರ ಏನಿಲ್ಲಿ ಹೇಳಿದ್ದಾರೆ? ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ತೋರಿಸಬೇಕು ಅಂತ ಹೇಳಿದ್ದಾರೆ. ಅಥವಾ ಬಿ ಯು ಕೋನ ಏನ ಬಾಹುಗಳಿಂದ ಸಮ ದೂರದಲ್ಲಿದೆ ಅಂತ ತೋರಿಸಬೇಕು. ಸೊ ಯಾವುದಾದ್ರೂ ಒಂದು ಅಂಶವನ್ನು ನಾವಿಲ್ಲಿ ತೋರಿಸಿದ್ರೆ ಆಯಿತು. ಸೊ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ನಾವು ಇಲ್ಲಿ ತೋರಿಸಬೇಕು. ಸೊ ಈಗ ನೀವಿಲ್ಲಿ ಗಮನಿಸಿದರೆ ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿರೋದ್ರಿಂದ ನಾವಿಲ್ಲಿ CPCT ಅನ್ನು ಉಪಯೋಗಿಸ್ಬೋದು. ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಈ ರೂಲನ್ನು ಉಪಯೋಗಿಸ್ಬೋದು. ಸೊ CPCT ಏನು ಹೇಳ್ತದೆ? ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದಲ್ಲಿ ಅವುಗಳ ಅನುರೂಪ ಭಾಗಗಳು ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್, ಅದು ಅನುರೂಪ ಕೋನಗಳಾಗಿರ್ಬೋದು, ಅನುರೂಪ ಬಾಹುಗಳು ಕೂಡ ಆಗಿರ್ಬೋದು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರ್ಬೋದು ಅಥವಾ ಕರೆಸ್ಪಾಂಡಿಂಗ್ ಸೈಡ್ ಕೂಡ ಆಗಿರ್ಬೋದು, ಅವುಗಳು ಕೂಡ ಸಮ ಆಗಿರ್ತದೆ ಅಂತ ಹೇಳ್ತದೆ. ಹಾಗಾಗಿ ನಾವಿಲ್ಲಿ ಈಗ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ತೋರಿಸಿರೋದ್ರಿಂದ, ಕಾಂಗ್ರುಯೆಂಟ್ ಅಂತ ತೋರಿಸಿರೋದ್ರಿಂದ ನಾವು ನೇರವಾಗಿ ಇಲ್ಲಿ ಏನು ಬರೀಬೋದು? ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಇಲ್ಲಿ ಬರೀಬೋದು. ಸೊ ಅದನ್ನು ನಾನಿಲ್ಲಿ ಬರೀತಾ ಇದ್ದೇನೆ. ಅದು ಎರಡನೇ ಅಂಶ ನಾವಿಲ್ಲಿ ಸಾಧಿಸಬೇಕಿತ್ತು. ಸೊ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ. ಸೊ ಇದಕ್ಕೆ ಕಾರಣವನ್ನು ನೀವು ಏನು ಬರೀಬೇಕು? ಇದಕ್ಕೆ ಕಾರಣ ಏನಂದರೆ CPCT. ಇದನ್ನು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ನಾವೇ ಹೇಳ್ತೇವೆ ಫುಲ್ ಫಾರ್ಮಲ್ಲಿ. ಹಾಗೆ ಕನ್ನಡದಲ್ಲಿ ಬರೆಯುವುದಾದರೆ
ಸ ತ್ರಿ ಆ ಭ ಅಂತ ಬರಿಬೇಕು. ಅಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಯಾವಾಗಲೂ ಕೂಡ ಸಮ ಆಗಿರ್ತದೆ. ಸೊ ಇಲ್ಲಿ ಬಿ ಪಿ ಎನ್ನುವಂಥದ್ದು ಈ ತ್ರಿಭುಜದ ಬಾಹುವಾಗಿದೆ, ಹಾಗೆ ಬಿ ಕ್ಯೂ ಎನ್ನುವಂಥದ್ದು ಈ ತ್ರಿಭುಜದ ಬಾಹುವಾಗಿದೆ. ಹಾಗೆ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಥವಾ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ ಆಗಿರೋದ್ರಿಂದ ಈ ಎರಡು ಬಾಹುಗಳನ್ನು ನಾವು ನೇರವಾಗಿ ಸಮವಾಗಿದೆ ಅಂತ CPCT ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗ ನಿಯಮದ ಪ್ರಕಾರ ನೇರವಾಗಿ ಬರಿಬೋದು. ಸೊ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ.